ದೋಣಿಯಲ್ಲಿ ಹೋಗುವಾಗ ವಾಹನದಲ್ಲಿ ಹೋಗುವಾಗ ಒಬ್ಬರು ಮೈ ಮತ್ತೊಬ್ಬರು ತಾಗ್ತದೆ. ಹಾಗಂತ ವ್ಯವಿಚಾರಿಗಳು ಕೇಳಬೇಕಿತ್ತು ಅವನ ಹತ್ರ. ನಾನು ಕೇಳಬೇಕು ಅಂತ ಮೂರು ಸಲ ಗೆದ್ದೆ. ಮತ್ತೇನು ಸುಮ್ಮನಾದ್ರಿ? ಅವನ ಕೈ ಗೊತ್ತಿಕೊಂಡು ಅಲ್ಲೇ ವಯಸ್ಸಾದವರು ನೀವು, ಬ್ರಾಹ್ಮಣರು ನೀವು, ನೀವೆಂತೂ ಅವನಲ್ಲಿ ವಿರೋಧಿಸುವುದಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ನಮ್ಗೆ ಅವಮಾನವಾಯಿತು. ಅವಮಾನ ಆದ ಜಾಗದಲ್ಲಿ ಅರಕ್ಷಣವನ್ನು ನಿಲ್ಲಬಹುದು. ಕೂಡದು ನಾವು ಹೋಗಲೇಬೇಕು. ಹೋಗುವ. ನಮಗೆ 1,000 ಹೊಣ್ಣು ಕೊಟ್ಟಿದ್ದಾರೆ. 1,000 ಹೊಣ್ಣು
ಭೀಷ್ಮ ಕಳುಹಿಸಿಕೊಟ್ಟದ್ದು. ಅಯ್ಯೋ ಸರ್ವಜ್ಞಗಾಗಿ ಮಾಡಿ ಕೇಳಿದೆ ಎನ್ನುವಾಗ ಹೇಳಿದಲ್ಲ, ಅದೇ ಹೌದಾದ್ರೆ ಯಾಕೆ ಈ ಬ್ರಾಹ್ಮಣರಿಗೆ ಹೊನ್ನನ್ನ ಕೊಡ್ತೇನೆ ಎನ್ನುವಾಗ ಹೇಳಿ ಅವರನ್ನು ಮರಳುಗೊಳಿಸಿ ಇಲ್ಲವನ್ನೇ ಕರೆತರಬೇಕಾಗಿತ್ತು. ಅರ್ಥ ಆಯಿತು. ಭೀಷ್ಮ ನಿನ್ನನ್ನ ಕಳುಹಲಿಲ್ಲ, ನೀನು ಭೀಷ್ಮನಿಗೂ ಮೋಸ ಮಾಡಿ ಇಲ್ಲಿಗೆ ಬಂದವನಿದ್ದೀಯ. ಯಾವ ವಿಷಯವನ್ನು ಅರುಹದೆ ಬಂದದ್ದರಿಂದ ವಿಚಾರಿಯೇ ಯಾವತ್ತಿದ್ದರು. ನೀನು ನಿನ್ನ ತಗೊಂಡವನ ಆಗ ಸ್ವಲ್ಪ ನಗಲಿದೆ. ಮನ ಪರಿವರ್ತನೆ ಮಾಡಿ ಒಂದು ಮನಸ್ಸು ಮಾಡುತ್ತಿದ್ದೇನೋ ಏನೋ. ಆದರೆ ಈಗ ನಿನ್ನ ಎಲ್ಲ ವರ್ತನೆಯನ್ನು ತಿಳಿದ ಮೇಲೆ ಮದುವೆಯಾಗುವುದಕ್ಕೆ ಸಾಗುವ ಮೂರ್ಖನಲ್ಲವೇ? ಅದಲ್ಲ ಗಸಿಗೆಟ್ಟವಲ್ಲ. ಆದರೆ ಗಳಿಗೆ ನನ್ನ ಸ್ಥಳದಲ್ಲಿ ಇರುವುದಕ್ಕೆ ಅವಕಾಶ ಇಲ್ಲ. ನೀನಾಗಿ ಹೋದರವಳಿತು. ಅದಲ್ಲಂತಾದ್ರೆ ಆಡುಗಳಿಂದ ಕುತ್ತಿಗೆಗೆ ಕೈ ಹಾಕಿ ಎಚ್ಚರ ಎಚ್ಚರ. ಈಗ ಮಾತನಾಡೆ ನಿನ್ನ ಬುದ್ಧಿಯಲ್ಲ ಹೊರಗೆ ಬಂದ್ರೆ ಎಲ್ಲಿಂದ ಮಾತನಾಡ್ತೇನೆ ನೀವು? ಭಟ್ರೆ ಅಲ್ಲ ಭಟರೆ ಯಾವ ಗಣ ನಿಮ್ಮದ್ದು? ಜ್ಯೋತಿಷಗಣ ನಿಮ್ಮದು, ಕಣ್ಣ ಗಣ ನಿಮ್ಮಲ್ಲಿದ್ದದು. ಯಾಕೆ ಮೋಸ ಮಾಡಿದಲ್ಲ ನೋಡಿದಾಗ ಅರ್ಥ ಆಯ್ತು. ಇಬ್ಬರ ಮುಖ ನೋಡಿದಾಗ ಹೋಲಿಕೆ ಆಗ್ತದೆ. ಗಣಕೂಟ ಅಲ್ಲ, ನೀವು ಹಣಕೂಟದ ಹೊಂದಾಣಿಕೆಯನ್ನು ಮಾಡಿಕೊಂಡು ಬಂದಿದ್ದೀರಿ ಅಲ್ಲಿಂದ. ಹಾಗಾಗಿ ಇಲ್ಲಿ ಹಣಕೂಟಕ್ಕೆ ಕಟ್ಟು ಬಿದ್ದು ಗಣಕೂಟವನ್ನ ಹೇಳಿದ್ರೆ ಮುಖ್ಯನ ನನ್ನನ್ನ ಬೀದಿಗೆ ತರುವ ಪ್ರಯತ್ನ ಮಾಡೋದಕ್ಕೆ ಮುಂದಾದವರು. ಭೂಮಿಯ ಮೇಲಿನ ಎಲ್ಲಾ ಬ್ರಾಹ್ಮಣರ ಮೇಲೆ ಅಪಾರವಾದ ಗೌರವ ನೆಟ್ಟವನ. ಆದ್ರೆ ಹಣಕ್ಕಾಗಿ ಜ್ಯೋತಿಷವನ್ನ ಮಾರಾಟ ಮಾಡಿಕೊಂಡು ನೀವು ನಿಮ್ಮಂತವರಿಗೆ ಸಾಲ್ವೇಶ ಯಾವತ್ತು ಗೌರವ ಕೊಡುವವನಲ್ಲ. ಹೌದು, ಅದಲ್ಲ. ನೀವು ಬರ್ತನೆ ಬುದ್ಧಿ ಮಾತ್ರ ಅವರದ್ದೇ ಇರಬೇಕು. ಬದುಕಿದ್ದರೆ ಯಜ್ಞೋಪವಿತದಿಂದಲೇ ಬದುಕಿತು ನೀವು. ಬ್ರಹ್ಮ ಹತ್ಯೆ ಪಾಪಕ್ಕೆ ಮನ ಮಾಡುವವನಲ್ಲ. ಇನ್ನು ಒಮ್ಮೆ ನೀವಿಲ್ಲಿ ನಿಂತರೆ ನಮ್ಮಲ್ಲಿಯ ಬ್ರಾಹ್ಮಣರನ್ನ ಕರೆತಂದು ನಿಮ್ಮನ್ನು ತಳ್ಳಿಸಬೇಕಾಗಿತ್ತು. ಹೋಗಿ ಮತ್ತೆ ಅವಕಾಶ ಇಲ್ಲ. ಮತ್ತೊಂದ್ಸಲ ಬಂದ್ರು ಬಂದ. ಅವನ ಆಸ್ಥಾನ, ಅವನದ್ದೇ ಮನೆ. ಎಷ್ಟೊತ್ತಿಗೆ ಎಲ್ಲಿಂದ ಬೇಕಾದ್ರೆ ಅವನು ಬಂದ. ನೀವ್ಯಾಕೆ ಹಣ ಕೇಳಿದ್ರಿ? ಏನ್ ಹೇಳಿದ್ದೇನೆ ನಾನು? ಸೌಭಾಗ್ಯಕ್ಕೆ ನನ್ನನ್ನು ಕರ್ಕೊಂಡೋಗಿ ಮುಟ್ಟಿಸಿದ್ರೆ ಅವ ಮದುವೆ ಆದರೆ ನಾನು ರಾಣಿ ಆದರೆ ನಿಮಗೊಂದು ಲಕ್ಷ ಒಂದು. ಆದ್ರೆ ಹೋದ್ರೆ ಅಜ್ಜಿಗೊಂದು ಪಟ್ಟೆ ಸೀರೆ ಗೊತ್ತಿಲ್ಲ. ನನ್ನ ನಂಬಿಕೆ ಇಲ್ಲಿ ಸುಳ್ಳಾಗಿ ಹೋಗಿದೆ. ನಾನೇ ಕೊಡುತ್ತೀನಿ. ಇದಕ್ಕೆ ಹೇಳೋದು ಗ್ರಾಚಾರ ಕೆಟ್ಟವರ ಹೊತ್ತಿನಲ್ಲಿ ದೋಣಿ ಎತ್ತಿದ್ರೆ ಎಲ್ಲರಿಗೂ ಒಂದು ಗುಟ್ಟು ನೀರು. ಅದಲ್ಲದೆ ಹೋದ್ರೆ ನನ್ನನ್ನು ನಾನು ಇಲ್ಲಿಗೆ ಬಂದಾಗ ಅವ ಸತ್ಕಾರ ಮಾಡ್ದ. ಈಗ ಅವ ಹೇಳ್ದ ನೀವು ಬ್ರಾಹ್ಮಣರಿಗೆ ಹುಟ್ಟಿದವರೇ ಅಲ್ಲ ಅಂತ. ಕಾರಣ ಏನು ಹೇಳುವುದಕ್ಕೆ? ನೀನು ಚಂಚಲೆ ಎನ್ನುವ ಅರ್ಥದಿಂದ ಬರುವಾಗ ನಾನು ನಡಿಲಿ ಕೂಡುದಿಲ್ಲ, ನನ್ನ ಕೈ ಹಿಡಿದು ನಡೆಸುವ ಅಂಬೆ ಅಂತ ಹೇಳಿದ್ರೆ ನೀವು ಎಳೆ ಹೆಣ್ಣು ಮಕ್ಕಳ ಕೈ ಹಿಡಿದು ಚಪ್ಪಲ ಇದ್ದು ನೀ ಹೇಳಿದ್ದನ್ನು ನಾನು ಸಹಿಸಿಕೊಂಡೆ. ಯಾಕೆ? 1 ಲಕ್ಷ ಸಿಗ್ತದಲ್ಲ ಅಂತ. ಈಗ ನನಗೆ ಆದ್ರೆ ಹೋದ್ರೆ ನೀ ಕೊಡುವುದಾದ್ರೆ ಕೊಡುದೈತ್ರಿ ಬಿಡು. ದೊಡ್ಡವರಿಗೆ ಮಾತು ಕೊಡಕೂಡದು, ಬಡವನಿಗೆ ಆಸೆ ತೋರಿಸಕೂಡದು. ದೊಡ್ಡವರಾಗಿ ಅವರು ಮಾತು ಉಳಿಸಿಕೊಳ್ಳಬೇಕು. ಆದರೆ ಬಡವರಾದ ಬ್ರಾಹ್ಮಣರಾದ ನಿಮಗೆ ನಾನು ಕೊಟ್ಟಂತಹ ಮಾತು, ಅದರಲ್ಲಿ ಕ್ಷತ್ರಿಯೋಣಿಯಾದಂತಹ ಅಂಬೆ ಕೊಟ್ಟಂತಹ ಮಾತು ಯಾವ ಕಾರಣಕ್ಕೂ ಇಲ್ಲ ಅಂತ ನಾನು
ಹಾಗಂತ ಹೇಳಿದಷ್ಟು ಹಣ ಕೊಡುವುದಕ್ಕೆ ಈಗಲೂ ನನ್ನ ಕೈಯಲ್ಲಿ ಇಲ್ಲ. ಆದ್ರೆ ಇದು ನನ್ನ ಮೈ ಮೇಲೆ ಒಂದಿಷ್ಟು ಚಿನ್ನಾಭರಣಗಳಿವೆ. ಅವತ್ತು ಮದುವೆಯ ಮಂಟಪಕ್ಕೆ ನಮ್ಮನ್ನು ಕರೆತರಿಸುವಾಗ ನಮ್ಮಪ್ಪ ಬಹು ಚೆನ್ನಾಗಿ ನಮ್ಮನ್ನು ಶೃಂಗರಿಸಿಯೇ ಕರೆತರಿಸಿದ. ಹೇಳುತ್ತದೆ ಎಂತಲ್ಲ ಶಾಸ್ತ್ರ, ಸಾಲಂಕೃತ ವಧುವನ್ನು ಕನ್ಯಾದಾನ ಮಾಡಬೇಕು ಎಂದು. ಆ ಕಾರಣಕ್ಕಾಗಿ ತಾನೆ ಎಂತ ಬಡವನೇ ಇರಲಿ ತನ್ನ ಮಗಳ ಮದುವೆ ಮಾಡುವಾಗ 4 ಮಂದಿಯ ಕೈಕಾಲಿ ಹಿಡಿದು ಒಂದಿಷ್ಟು ಚಿನ್ನಾಭರಣಗಳನ್ನು ಸಾಲ ಮಾಡಿ ತನ್ನ ಮಗಳ ಮೈ ಮೇಲೆ ಆಭರಣವಾಗಿ ಹಾಕುತ್ತಾರೆ. ತನ್ನ ಆಡಂಬರ ತೋರಿಸಬೇಕೆನ್ನುವುದು ಆ ಅಪ್ಪನ ಉದ್ದೇಶವಲ್ಲ. ಗಂಡನ ಮನೆ ಸೇರಿರುವಂತ ನನ್ನ ಮಗಳು ತಲೆ ಎತ್ತಿ ನಿಲ್ಲುತ್ತಾಳಲ್ಲ, ನಮ್ಮ ತವರು ಮನೆಯವರು ಸ್ವಾಭಿಮಾನದಿಂದ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಎನ್ನುವಂತ ಹೆಮ್ಮೆ ಅವಳಿಗೆ ಇರುತ್ತದಲ್ಲ. ಆ ಕಾರಣಕ್ಕೋಸ್ಕರವಾಗಿ ನನ್ನ ಮಗಳು ತಲೆ ಎತ್ತಿ ನಿಲ್ಲಲಿ, ಮದುವೆಯಾಗಿ ಸುಖವಾಗಿರಲಿ ಎಂದು ಆಭರಣಗಳಿಂದ ನನ್ನಪ್ಪ ಶೃಂಗರಿಸಿದ. ಆದರೆ ನತದೃಷ್ಟ ಅಂಬೆಯ ಬದುಕಿನಲ್ಲಿ ಮದುವೆಯ ಯೋಗವೇ ಇಲ್ಲ. ಕೊಂಡು ಹೋಗಿ ಸ್ವಾಮಿ, ನನ್ನಿಂದ ಈ ಚಿನ್ನಾಭರಣಗಳನ್ನು ನಿಮಗೆ ಕೊಡುತ್ತಾ ಇದ್ದೇನೆ. ನಿಮಗೆ ಹೇಗೂ ಒಂದಿಷ್ಟು ಜನ ಹೆಣ್ಣು ಮಕ್ಕಳಿದ್ದಾರಲ್ಲ, ಇದನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ಒಂದು ಹೆಣ್ಣು ಮಗಳ ಮದುವೆಯಾಯಿತು ಅಂತಾದರೆ ನನ್ನಪ್ಪ ಶೃಂಗರಿಸಿದಕ್ಕೆ ಸಾರ್ಥಕವಾಗುತ್ತದೆ. ಆದರೊಂದು ಮಾತು, ಎಲ್ಲಿಂದ ತಂದಿರಿ ಈ ಆಭರಣ ಅಂತ ಕೇಳಿದರೆ ನಿಮ್ಮ ಮಕ್ಕಳಿಗೆ ಒಂದು ಮಾತು ಹೇಳಿ, ಅಪ್ಪ ಅಮ್ಮ ತೀರ್ಮಾನಿಸಿದ ಹುಡುಗನನ್ನು ಮದುವೆಯಾಗುವುದನ್ನು ಬಿಟ್ಟು ನನ್ನಿಚ್ಛೆಯಂತೆ ನನ್ನ ಹುಡುಗನನ್ನು ನಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂತ ಒಂದು ಹೆಣ್ಣು ಮುಂದಾಗುತ್ತಾಳೆ ಅಂತಾದರೆ ಅವಳ ಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತದೆ? ಇಲ್ಲಿಗೆ ಇಲ್ಲಿ ನೀನು ಕೊಡುವ ಆಭರಣ ಯಾರಿಗೆ ಬೇಕಮ್ಮ? ಬ್ರಾಹ್ಮಣರು ಅಂತ ಹೇಳಿದ್ರೆ ಕಟುಕರು ಅಂತ ಭಾವಿಸಬೇಡ. ಅವರಿಗೂ ಒಂದು ಹೃದಯ ಉಂಟು ಎನ್ನುವುದನ್ನ ಮರಿಬೇಡಮ್ಮ, ಮರಿಬೇಡ. ಸಾಲ್ವ ನಿನ್ನನ್ನು ತಿರಸ್ಕರಿಸುವಲ್ಲಿ ನಾನು ಮೂಲ ಕಾರಣನಾದ ಅಂತ ಸಾಲ್ವನ ಆಸ್ಥಾನದಲ್ಲಿ ನಾನು ಯಾವುದೇ ಕಾರಣದಿಂದ ನೀನು ಕೊಡುವಂತ ಹೊನ್ನನ್ನು ನಾನು ಕೇಳಬಾರದಾಗಿತ್ತು. ಆದರೂ ಕೇಳಿದ್ರಿಂದ ಭೀಷ್ಮ ಕೊಟ್ಟ ಬ್ರಾಹ್ಮಣರು ಅಲ್ಲ, ಹಣ ಕೊಟ್ಟು ಇವರನ್ನು ಕರ್ಕೊಂಡು ಬಂದಿದ್ದಾರೆ ಎನ್ನುವ ಅನುಮಾನಕ್ಕೆ ಅವ ತುತ್ತಾದದಿದ್ರೆ ನನ್ನ ಆ ಮಾತಿನಿಂದಮ್ಮ, ನನ್ನ ಆ ಮಾತಿನಿಂದ ನನ್ನ ಪ್ರಾರಂಭ ಬಂತು. ಅಬ್ಬೆ ಒಂದು ಮಾತು ಹೇಳ್ತೇನೆ, ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಅವಸರ ಮಾಡಬಾರ್ದಮ್ಮ. ಅವಸರವೇ ಆಪತ್ತು, ನಿಧಾನವೇ ಸಂಪತ್ತು. ನೀನು ಅವಸರ ಮಾಡಿದ್ದು ಹೆಚ್ಚಾಯಿತಮ್ಮ. ನೀನು ಕೊಡುವಂತಹ ಈ ಆಭರಣವನ್ನು ನಾನು ಕೊಂಡು ಹೋಗಿ ನನ್ನ ಮಕ್ಕಳಿಗೆ ಮದುವೆ ಮಾಡಿಸಿದೆ ಅಂತಾದ್ರೆ ನನ್ನ ಮಕ್ಕಳ ಭವಿಷ್ಯ ಎನ್ನುವುದು ಇದೇ ರೀತಿ ಆದಂತಿದ್ರೆ ಅಪ್ಪನಾದ ನಾನು ಹೇಗೆ ಸಹಿಸಿಕೊಳ್ಬೇಕಪ್ಪ, ಹೇಗೆ ಸಹಿಸಿಕೊಳ್ಬೇಕು? ನೀನು ಒಬ್ಬಳು ನನಗೆ ಮಗಳಿದ್ದಂತೆ. ಹಾಗಾಗಿ ಇನ್ನಾದರೂ ಕಾಲಿಡುವ ಮುನ್ನ ಕಣ್ಣಿಟ್ಟು ನಡೆಯಪ್ಪ, ನಾನು ಹೋಗಿ ಬರ್ತೇನೆ. ಯಾವುದೇ ಕಾರಣದಿಂದ ನಿನ್ನನ್ನು ನಾನು ಕರ್ಕೊಂಡು ಹೋಗುವುದಿಲ್ಲಪ್ಪ. ಭೀಷ್ಮಾಚಾರ್ಯರು ಹೇಳಿದ ಮಾತು ಸಾಲ್ವನಗರಿಗೆ ಅಂಬೆಯನ್ನು ಮುಟ್ಟಿಸಿ ಬನ್ನಿ ಬ್ರಾಹ್ಮಣರೇ ಅಂತ ಹೇಳಿದ್ದಾರೆ ಹೊರತು ಮತ್ತೆ ಪುನಃ ಕರೆ ತನ್ನಿ ಅಂತ ನನ್ನಲ್ಲಿ ಹೇಳಿಲ್ಲ. ಹಾಗಾಗಿ ನಿನ್ನಷ್ಟಕ್ಕೆ ನೀನು, ನನ್ನಷ್ಟಕ್ಕೆ ಹೋಗಿ ಬರ್ತೇನಪ್ಪ, ಹೋಗಿ ಬರ್ತೀನಿ.